ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮನೆಯಲ್ಲಿರೋ ವಿಗ್ರಹಗಳಿಗೆ ಹೇಗೆಲ್ಲ ಅಭಿಷೇಕ ನಾವು ಮಾಡಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮನೆಯಲ್ಲಿ ಒಂದು ಪುಟ್ಟದಾದ ಶಿವಲಿಂಗನ ಐಸ್ ಕ್ಯೂಬಿಂದ ತಯಾರು ಮಾಡಿಕೊಂಡು ಆ ಶಿವಲಿಂಗಕ್ಕೆ ಸಹ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅಭಿಷೇಕದ ಮೆಥಡನ್ನು ನೋಡೋಣ. ಮೊದಲಿಗೆ ನಾನು ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಸಕ್ಕರೆ ಹಾಗೂ ಹಣ್ಣನ್ನು ತಗೊಂಡು ಅಭಿಷೇಕ ಮಾಡ್ಕೊಳ್ತೀನಿ. ಆನಂತರ ಮತ್ತೆ ಅದನ್ನು ಶುಚಿ ಮಾಡಿ ಆರತಿ ಮಾಡಿದ ನಂತರ ಶುಚಿ ಮಾಡಿ ಮತ್ತು ಅರಿಶಿಣ, ಗಂಧ ಹಾಗೂ ವಿಭೂತಿ ಹಾಗೂ ಕುಂಕುಮದ ಮೂಲಕ ನಾನು ಅಭಿಷೇಕ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ ಹಾಡಿ ಮಕ್ಕಳೇ, ಹಾಡಿ. ಸ್ನೇಹಿತರೆ, ಯಾರೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ವಿಗ್ರಹಗಳನ್ನು ಇಟ್ಕೊಂಡಿದ್ದೀರೋ ದಯವಿಟ್ಟು ಅವರು ತಿಂಗಳಿಗೆ ಒಮ್ಮೆ ಅಭಿಷೇಕ ಮಾಡಿ ಆ ವಿಗ್ರಹಗಳಿಗೆ ಶಕ್ತಿ ಬರುತ್ತೆ. ನಾವು ಮನೆಯಲ್ಲಿ ವಿಗ್ರಹಗಳನ್ನು ಇಟ್ಕೊಂಡ್ಮೇಲೆ ಅದಕ್ಕೆ ಅಭಿಷೇಕ ಮಾಡಬೇಕಾಗುತ್ತೆ. ಈ ವಿಗ್ರಹ ತುಂಬ ಚಿಕ್ಕದು, ಹೆಬ್ಬೆರಳಿನಷ್ಟು ಉದ್ದ ಇರುವಂತಹ ವಿಗ್ರಹಗಳನ್ನು ಇಟ್ಕೋಬೇಕು. ತುಂಬ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಒಮ್ಮೆ ನೀವು ಅಭಿಷೇಕ ಮಾಡಿ. ಯಾರಿಗೆ ನಿಮ್ಮ ತೋರಿಸೋ ವಿಡಿಯೋ ಇಷ್ಟ ಆಗಿದೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ಕನ್ನಡತಿ ಅಂತ ಫೇಸ್ಬುಕ್ಕಲ್ಲಿ ಹಾಕಿ ಫಾಲೋ ಮಾಡಿ. ಲಕ್ಷ್ಮೀ ಮಂಜುನಾಥ್ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇದೇ ರೀತಿಯ ಒಳ್ಳೆ ವಿಡಿಯೋಗಳನ್ನು ನಾನು ಅತಿ ಹೆಚ್ಚು ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ ಅಭಿಷೇಕ ಮುಗಿದ ನಂತರ ಮತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ಮಾಡಿದಾಗ ನಮ್ಮ ಪೂಜೆ ಸಂಪೂರ್ಣ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ
ಹಾಗೂ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಮನೇಲೂ ಸಹ ಅಭಿಷೇಕನ ಮಾಡಿ ಸ್ನೇಹಿತರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.